ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಇಷ್ಟೊತ್ತು ದಿ ಹಿಂದೂ ನ್ಯೂಸ್ ಪೇಪರಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಬಂದಿರೋ ನ್ಯೂಸ್ ನೋಡ್ತಿದ್ರಿ. ಈಗ MCC ವೆಬ್ಸೈಟಲ್ಲೇ ಒಂದು ನ್ಯೂಸ್ ಬಂದಿದೆ. ಅದೇನು ಅಂದರೆ ಇನ್ಕ್ರೀಸ್ ಇನ್ ಇಂಟೇಕ್ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟಾಗಿದೆ ಅಂತ ಅಫಿಷಿಯಲ್ ಇನ್ಫಾರ್ಮೇಷನ್ ಸಹ ಬಂದಿದೆ. ನೋಡ್ಬೋದು ಇಲ್ಲಿ ನೀವು ಡೇಟೆಡ್ 3rd September 2025 ನೋಟಿಸ್ ಅರ್ಜೆಂಟ್ ಅಟೆನ್ಷನ್ ಇನ್ಸ್ಟಿಟ್ಯೂಟ್ ಪಾರ್ಟಿಸಿಪೇಟಿಂಗ್ ಇನ್ ದ UG ಕೌನ್ಸಿಲಿಂಗ್. ಈ PDF ನಿಮಗೆ MCC ವೆಬ್ಸೈಟಲ್ಲೇ ಸಿಗುತ್ತೆ. ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಥಿಯರಿ ಎಲ್ಲ ನೀವು ಓದ್ಕೋಬಹುದು. ನಮಗೇನು ಬೇಕೋ ಅದು ನೋಡೋಣ. ಅಪ್ಡೇಟೆಡ್ ಆನ್ 3rd September ಈ ದಿನ. ಸೀಟ್ ಮ್ಯಾಟ್ರಿಕ್ಸ್ ಫಾರ್ UG ಕೋರ್ಸ್ ಅಕಾಡೆಮಿಕ್ ಇಯರ್ 25-26 ವಿತ್ ರೆಸ್ಪೆಕ್ಟ್ ಟು ಗವರ್ನಮೆಂಟ್ ಕಾಲೇಜಸ್ ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟಿ. ಇನ್ಕ್ರೀಸ್ ಕೇಸಸ್ ಯಾವ ಕಾಲೇಜಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ಸೊ ಇದರಲ್ಲಿ ಕವರ್ ಮಾಡಿರೋದು ಇವರು ಗವರ್ಮೆಂಟ್ ಕಾಲೇಜಸ್ ಮತ್ತು ಡೀಮ್ಡ್ ಯೂನಿವರ್ಸಿಟಿ ಮಾತ್ರ. ಇಲ್ಲೆಲ್ಲೂ ಪ್ರೈವೇಟ್ ಕಾಲೇಜಸ್ ಬಗ್ಗೆ ಮೆನ್ಷನ್ ಇಲ್ಲ. ಪ್ರಪೋಸಲ್ ಫಾರ್ ನ್ಯೂ ಎಸ್ಟಾಬ್ಲಿಷ್ಮೆಂಟ್ ಗೌರ್ಮೆಂಟ್ ಹೊಸ ಕಾಲೇಜುಗಳು ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಎಲ್ಲೂ ಬರೋದಿಲ್ಲ. ಯಾಕೆಂದರೆ ಏನು ಬೇಕೋ ಅದನ್ನು ಕೊಡೋದಿಲ್ಲ ಇವರು. ಏನು ಬೇಕೋ ಅದು ಅಂದರೆ ಇನ್ಫ್ರಾಸ್ಟ್ರಕ್ಚರು ಮತ್ತು ಫ್ಯಾಕಲ್ಟಿ ರಿಕ್ವೈರ್ಮೆಂಟ್. ಹಾಗಾಗಿ ಹೊಸ ಕಾಲೇಜುಗಳ ಲಿಸ್ಟಲ್ಲಿ ಇಲ್ಲ. ಇಲ್ಲಿ ನೋಡ್ಬೋದು ಕೆ ಇಂದ ಸ್ಟಾರ್ಟ್ ಆಗೋದು, ಕೇರಳ ಮಾತ್ರ ಇದೆ, ಕರ್ನಾಟಕ ಇಲ್ಲ. ಸೊ ಬರಬೇಕಾಗಿದ್ದು ಕನಕಪುರ ಮತ್ತು ರಾಮನಗರ ಮಾತ್ರ. ಸೊ ಹೊಸ ಕಾಲೇಜುಗಳು ಬೇರೆ ಸ್ಟೇಟ್ಸಲ್ಲಿ ಬಂದು 1200 ಸೀಟ್ಸ್ ಜಾಸ್ತಿ ಆಗಿದೆ, ನಮ್ಮ ಸ್ಟೇಟ್ಗೆ 0. ಸೊ ಈಗ ನೋಡ್ತಾ ಹೋಗೋಣ ನಾವು. ಪ್ರಪೋಸಲ್ ಫಾರ್ ಇನ್ಕ್ರೀಸ್ ಇನ್ ಸೀಟ್ಸ್ ಗವರ್ನಮೆಂಟ್ ಕಾಲೇಜಸಲ್ಲಿ ಇನ್ಕ್ರೀಸ್ ಇನ್ ಸೀಟ್ಸ್. ಸೊ ಕರ್ನಾಟಕಕ್ಕೆ ಬರೋದಾದ್ರೆ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ಫಸ್ಟ್ ಕಾಲಮ್ ಇಲ್ಲಿ ನಂಬರ್ ಆಫ್ ಎಕ್ಸಿಸ್ಟಿಂಗ್ ಸೀಟ್ಸ್, ಅಡಿಷನಲ್ ಸೀಟ್ ರಿಕ್ವೆಸ್ಟೆಡ್, ಅಡಿಷನಲ್ ಸೀಟ್ಸ್ ಅಪ್ರೂವ್ಡ್. ಎಷ್ಟು ಕೇಳಿದ್ರು ಎಷ್ಟು ಅಪ್ರೂವ್ ಮಾಡಿದ್ದಾರೆ. ಇಲ್ಲಿ ಕಾಲಮಲ್ಲಿ ನಂಬರ್ ಆಫ್ ಸೀಟ್ಸ್, ಎಕ್ಸಿಸ್ಟಿಂಗ್ ಸೀಟ್ಸ್. ಬೆಳಗಾವಿಯಲ್ಲಿ ಎಕ್ಸಿಸ್ಟಿಂಗ್ ಸೀಟ್ಸ್ ಇದ್ದಿದ್ದು 150, ಇನ್ಕ್ರೀಸ್ ಇನ್ ಇಂಟೇಕ್ ಕೇಳಿದ್ದು 50, ಅಪ್ರೂವ್ ಆಗಿರೋದು ಸಹ 50. ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 100 ಇತ್ತು, 50 ಜಾಸ್ತಿ ಮಾಡಕ್ಕೆ ಹೇಳಿದ್ರು, 50 ಜಾಸ್ತಿ ಮಾಡಿದ್ದಾರೆ. ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 150 ಇತ್ತು, 50 ಜಾಸ್ತಿ ಮಾಡಿದ್ರು, 50 ಅಪ್ರೂವ್ ಆಗಿದೆ. ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 150 ಇತ್ತು, 100 ಜಾಸ್ತಿ ಮಾಡಿ ಅಂತ ಕೇಳ್ಕೊಂಡಿದ್ರು, 50 ಮಾತ್ರ ಜಾಸ್ತಿ ಮಾಡಿದ್ದಾರೆ. ಮೈಸೂರು ಮೆಡಿಕಲ್ ಕಾಲೇಜ್ MMC ಅಲ್ಲಿ 200 ಸೀಟ್ ಇತ್ತು, 50 ಜಾಸ್ತಿ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ರು, 50 ಜಾಸ್ತಿ ಮಾಡಿದ್ದಾರೆ. ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 150 ಇತ್ತು, 50 ಜಾಸ್ತಿ ಮಾಡಿ ಅಂದಿದ್ರು, 50 ಜಾಸ್ತಿ ಮಾಡಿದ್ದಾರೆ. ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜಲ್ಲಿ 150 ಸೀಟ್ ಇತ್ತು, 100 ಜಾಸ್ತಿ ಮಾಡಿ ಅಂದ್ರು, 50 ಮಾತ್ರ ಜಾಸ್ತಿ ಮಾಡಿದ್ದಾರೆ. ವಿಮ್ಸ್ ಬಳ್ಳಾರಿಯಲ್ಲಿ 200 ಸೀಟ್ ಇತ್ತು, 50 ಜಾಸ್ತಿ ಮಾಡಿ ಅಂದ್ರು, 50 ಜಾಸ್ತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಎಕ್ಸಾಕ್ಟ್ ಆಗಿ 8 ಇದೆ. ಹಿಂದೂ ನ್ಯೂಸ್ ಪೇಪರಲ್ಲಿ ಏನು ಬಂದಿತ್ತು, 8 ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ 50 ಸೀಟು ಜಾಸ್ತಿ ಆಗಿದೆ ಅಂತ ಬಂದಿತ್ತು. ಇಲ್ಲಿ ನೋಡ್ಬೋದು ಕರ್ನಾಟಕ 1 2 3 4 5 6 7 8 10 to 17 8 ಮೆಡಿಕಲ್ ಕಾಲೇಜುಗಳಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ 400 ಸೀಟ್ ಜಾಸ್ತಿ ಆಗಿದೆ. ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಜಾಸ್ತಿ ಆಗಿರೋದ್ರಿಂದ ಖಂಡಿತ ಎಲ್ಲ ಸೀಟ್ಸು 85% ಆಫ್ 400 ಸೀಟ್ಸ್ ಖಂಡಿತ KE ಮೂಲಕನೇ ಅಲಾಟ್ ಆಗುತ್ತೆ. ಉಳಿದಿರೋದು ಥ್ರೂ MCC ಅಲಾಟ್ ಆಗುತ್ತೆ. 100% ಆಫ್ ದ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಥ್ರೂ ದ ಗವರ್ಮೆಂಟ್ ಆರ್ಗನೈಸೇಷನ್ ವಿತ್ ನಾಮಿನಲ್ ಫೀಸ್. ತುಂಬ ಕಡಿಮೆ ಗವರ್ಮೆಂಟ್ ಫೀಸ್ ಇರೋದು, ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದು ಇರೋದು ಪ್ರಪೋಸಲ್ ಫಾರ್ ಇನ್ಕ್ರೀಸ್ ಇನ್ ಸೀಟ್ಸ್ ವಿತ್ ರೆಸ್ಪೆಕ್ಟ್ ಟು UG ಕಾಲೇಜಸ್ ಆಫ್ ಡೀಮ್ಡ್ ಯೂನಿವರ್ಸಿಟೀಸ್. ಕರ್ನಾಟಕದಲ್ಲಿ JGMMCಗೆ 150 ಇತ್ತು, 50 ಜಾಸ್ತಿ ಮಾಡಿ ಅಂತ ಕೇಳ್ಕೊಂಡಿದ್ರು, 50 ಜಾಸ್ತಿ ಮಾಡಿದ್ದಾರೆ. ಆಲ್ರೆಡಿ ಅವ್ರದ್ದು ಒಂದಷ್ಟು ಸೀಟು, ಐ ಥಿಂಕ್ 30 ಸೀಟ್ಸ್ ಏನು KE ಮೂಲಕ ಅಲಾಟ್ ಆಗ್ತಿತ್ತು. ಈಗ 50 ಜಾಸ್ತಿ ಆಗಿರೋದ್ರಿಂದ, ಈ ಡೀಮ್ಡ್ ಯೂನಿವರ್ಸಿಟಿ ಆಗಿರೋದ್ರಿಂದ ಏನಾದರೂ KEಗೆ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಸೊ ಈ 400 ಸೀಟ್ ಅಂತೂ ಖಂಡಿತ ನಮ್ಮ ಕರ್ನಾಟಕದ ಮೆರಿಟೋರಿಯಸ್ ಗುಡ್ ಸ್ಕೋರರ್ಸ್ಗೆ ಖಂಡಿತ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.